ನಾಗೇಂದ್ರ ಒರಿಜಿನಲಿ ಬಿಜೆಪಿ ಅವರು 2008ರಲ್ಲಿ ಅವ್ರು ಬಿಜೆಪಿಯಲ್ಲಿದ್ದರು. 2008ರಲ್ಲಿ ಗೆದ್ದು ಬರ್ತಾರೆ ಅವರು. ನಾಗೇಂದ್ರ, ಕಂಪ್ಲಿ ಸುರೇಶ್ ಬಾಬು, ಆಮೇಲೆ ಶ್ರೀರಾಮುಲು, ಆಮೇಲೆ ಜನಾರ್ದನ್ ರೆಡ್ಡಿ, ಇವರೆಲ್ಲ ಒಂದೇ ಗ್ಯಾಂಗ್. ಒಂದೇ ಗ್ಯಾಂಗ್. ಆಮೇಲೆ ಕರುಣಾಕರ್ ರೆಡ್ಡಿ, ಆಮೇಲೆ ಅವರ ಇನ್ನೊಬ್ಬ ಸಹೋದರ ಇದು ಬಳ್ಳಾರಿ ನಗರ ಸೋಮಶೇಖರ್ ರೆಡ್ಡಿ, ಇವರೆಲ್ಲ ಸೋಮಶೇಖರ್ ರೆಡ್ಡಿ ಬಳ್ಳಾರಿ ನಗರದಿಂದ ಗೆದ್ದು ಬಂದರು. ಆಮೇಲೆ ಹರಪನಹಳ್ಳಿಯಿಂದ ಇವರು ಗೆದ್ದು ಬಂದರು, ಯಾರು ಕರುಣಾಕರ್ ರೆಡ್ಡಿ. ಆಮೇಲೆ ಜನಾರ್ದನ್ ರೆಡ್ಡಿ MLC ಆದರು. ಆ ನಂತರ ಕಂಪ್ಲಿ ಶಾಸಕ ಸುರೇಶ್ ಬಾಬು ಇವರು ಮತ್ತೊಂದು ಕಡೆಯಿಂದ ಗೆದ್ದು ಬರ್ತಾರೆ. ಆಮೇಲೆ ಶ್ರೀರಾಮುಲು ಗೆದ್ದು ಬರ್ತಾರೆ. ಆಗ ಉಚ್ಛ್ರಾಯ ಸ್ಥಿತಿ ಯಾವುದ್ರದ್ದು, ಅದಿರು ಪ್ರಕರಣದ ಉಚ್ಛ್ರಾಯ ಸ್ಥಿತಿ, ಭಯಂಕರ ಡಿಮಾಂಡ್ ಅದಕ್ಕೆ ಫಾರಿನ್ಗೆ ರಫ್ತಾಗ್ತಾ ಇತ್ತು. ಎಲ್ಲ ಬಿಜೆಪಿಯಲ್ಲಿದ್ದರು. ಆಗೇನಾಗುತ್ತೆ, ಒಂದು ಗಲಾಟೆ ಆಗುತ್ತೆ. ಇಲ್ಲಿ ಸೆಷನಲ್ಲಿ ಒಂದು ಗಲಾಟೆ ಆಗುತ್ತೆ, 2010ರಲ್ಲಿ ಆಗುವಂಥ ಗಲಾಟೆ. ಅಲ್ಲಿ ಏನಾಗುತ್ತೆ, ಇವರೆಲ್ಲ ಒಂದು ಗ್ಯಾಂಗಲ್ಲಿ ಇರ್ತಾರೆ. ಸಿದ್ದರಾಮಯ್ಯನವರು ವಿರೋಧ ಪಕ್ಷದಲ್ಲಿರ್ತಾರೆ. ಆ ಗಲಾಟೆ ಆದಾಗ ಸಿದ್ದರಾಮಯ್ಯನವ್ರದ್ದು ಡಯಲಾಗ್ ಈಗಲೂ ನನಗೆ ನೆನಪಿದೆ. 1,00,000 ಕೋಟಿ ಲೂಟಿ ಆಗಿದೆ, 1,00,000 ಕೋಟಿ ಲೂಟಿ ಆಗಿದೆ ಅಂತ ಹೇಳ್ತಾನೆ ಇರ್ತಾರೆ. ಅಷ್ಟಾಗ ದಿನೇಶ್ ಗುಂಡೂರಾವ್ ಆ ಕಡೆ ಇರ್ತಾರೆ, ಅಂದರೆ ಆಪೋಸಿಷನ್ ಪಾರ್ಟಿಯಲ್ಲಿ, ಕಾಂಗ್ರೆಸ್ಸಲ್ಲಿ. ಈಗ ಅದು ನಿಮಗೆ ವಿಧಾನಸಭೆಯಲ್ಲಿ ಏನಿರುತ್ತಂತಂದ್ರೆ, ಆ ಕಡೆ ಇದ್ದವರು ಆಡಳಿತ ಪಕ್ಷ, ಈ ಕಡೆ ಇದ್ದವರು ವಿರೋಧ ಪಕ್ಷ ಇರ್ತಾರೆ. ದಿನೇಶ್ ಗುಂಡೂರಾವ್ ಒಂದು ಮಾತು ಹೇಳ್ತಾರೆ, ಇದು ಬೆಂಗಳೂರು, ಬಳ್ಳಾರಿ ಅಲ್ಲ ಅಂತೇಳಿ. ಆಗ ಜೋರು ಆಗುತ್ತೆ. ಬನ್ನಿ ಬಳ್ಳಾರಿಗೆ ನೋಡ್ಕೋತೀನಿ ಅಂತ ಹೇಳ್ತಾರೆ ಜನಾರ್ದನ್ ರೆಡ್ಡಿ ಅಂಡ್ ಟೀಮ್. ಬನ್ನಿ ಬಳ್ಳಾರಿಗೆ, ಜೋರು ಆಗುತ್ತೆ. ಬನ್ನಿ ಬಳ್ಳಾರಿಗೆ ಅಂತ ಹೇಳುವಾಗ ಸಿದ್ದರಾಮಯ್ಯ ಫುಲ್ ಇದಾಗ್ಬಿಟ್ಟು ಹೀಗೆ ತೋಳ್ ತಟ್ತಾರೆ, ಬರ್ತೀನಿ ಬಳ್ಳಾರಿಗೆ ಅಂತ. ಅಹೋರಾತ್ರಿ ಧರಣಿ ಆಗುತ್ತೆ ಸದನದಲ್ಲಿ. ಅಹೋರಾತ್ರಿ ಧರಣಿ, ರಾತ್ರಿ ಎಲ್ಲ ನಾವೆಲ್ಲ ಅಲ್ಲೇ ಇರೋದು, ಫುಲ್ ರಾತ್ರಿ ಆಗಲೆಲ್ಲ ಅಲ್ಲೇ ಒಳಗಡೆ ಮಲ್ಕೊಂಡಿರೋದು. ಅಂದ್ರೆ ಅದು ಅಹೋರಾತ್ರಿ ಧರಣಿ ಅಂತಂದ್ರೆ ಕಂಟಿನ್ಯೂಸ್ ಆಗಿ ವಿಧಾನಸಭೆ ಮುಂದುವರಿಯೋದು. ಆ ಒಳಗೆ ಮಲಗಿರ್ಬೇಕು, ಹೊರಗೆ ಬಂದ್ರೆ ಬಾಗಿಲಾಗ್ತಾರೆ, ಹೊರಗೆ ಕೆಲವರು, ಆಮೇಲೆ 10 ಜನ ಒಳಗೆ ಹೋಗೋದು, ಹೊರಗೆ ಬರೋದು, ಹೀಗೆ. ಅದು ಈಗ ಯಡಿಯೂರಪ್ಪನವರು ಕೂಡ ಮಾಡಿದ್ದಾರೆ. ನಂತರ 15 ದಿನಗಳ ಕಾಲ ಬೆಂಗಳೂರಿನಿಂದ ಬಳ್ಳಾರಿಗೆ ಧರಣಿ ಅಂತ ಆಗುತ್ತೆ, ಪಾದಯಾತ್ರೆ ಅಂತ. ನಾನು ಹೋಗ್ತೀನಿ ಪಾದಯಾತ್ರೆ, 15 ದಿವಸ ಕೂಡ ಪಾದಯಾತ್ರೆ ಹೋಗಿದ್ದೀನಿ ನಾನು. 320 ಕಿಲೋಮೀಟರ್ ಪಾದಯಾತ್ರೆ ಹೋಗುತ್ತೆ. ಅಲ್ಲಿ ಹೋಗಿ ಭಾಷಣ ಮಾಡ್ತಾರೆ. ಏನು ಜನ, ಸಂಜೆ 6 ಗಂಟೆ ಹೊತ್ತಿಗೆ ಭಾಷಣ ಮಾಡ್ತಾರೆ, ಜನ ಸೇರ್ತಾರೆ. ಅಲ್ಲಿಂದ ಸಿದ್ದರಾಮಯ್ಯ ಬಹಳ ದೊಡ್ಡ ನಾಯಕ ಆಗ್ತಾರೆ. ಆ ಸಂದರ್ಭದಲ್ಲಿ ಇದೇ ನಾಗೇಂದ್ರ ವಿರುದ್ಧ ಇರ್ತಾರೆ ಅಂತ. ಈ ಅದಿರು ಪ್ರಕರಣ ಇದೆಯಲ್ಲ, 2008ರಲ್ಲಿ ಬೆಲೆಕೇರಿ ಅನ್ನುವಂಥ ಒಂದು ಬಂದರಿದೆ ಉತ್ತರ ಕನ್ನಡ ಇದರಲ್ಲಿ, ಬೆಲೆಕೇರಿ ಕಾರವಾರ ಬಂದರಲ್ಲಿ. ಅಲ್ಲಿ ಅದಿರನ್ನು ಹಾಕ್ಬಿಟ್ಟು ಅದರ ಮೇಲೆ ಟರ್ಪಾಲನ್ನು ಹಾಕಿರ್ತಾರೆ, ದೊಡ್ಡ ಅದಿರು. ಅಲ್ಲಿ ಮೇಲೆ ಅಟ್ಯಾಕ್ ಆಗುತ್ತೆ. ಬೆಲೆಕೇರಿ ಅದಿರು ನಾಪತ್ತೆ ಪ್ರಕರಣ ಅಂತೇಳಿ ಬಹಳ ದೊಡ್ಡದು, ಅದರ ಬಗ್ಗೆ ಹೇಳ್ತಾ ಹೋಗ್ತೀನಿ. 2008ರಲ್ಲಿ ಬೆಲೆಕೇರಿಯಿಂದ ಅದಿರು ನಾಪತ್ತೆ ಕೇಸ್ ಆಗುತ್ತೆ. ಅದಿರು ನಾಪತ್ತೆ ಕೇಸ್ನಲ್ಲಿ ನಾಗೇಂದ್ರ ಮೇಲೆ ಆರೋಪ ಬರುತ್ತೆ. 2014ರಲ್ಲಿ ಶಾಸಕ ಸ್ಥಾನದಲ್ಲಿರ್ತಾರೆ ನಾಗೇಂದ್ರ, ಅವರ ಬಂಧನ ಆಗತ್ತೆ. CBI ಅಧಿಕಾರಿಗಳಿಂದ ನಾಗೇಂದ್ರ ಅವರು ಬಂಧನ ಆಗಿರುತ್ತೆ. ಅಂದ್ರೆ ಇವರಿಗೇನು ಇದು ಹೊಸದಲ್ಲ ಬಂಧನ ಆಗೋದು. 2015ರಲ್ಲಿ ಲೋಕಾಯುಕ್ತ SIT ಅಧಿಕಾರಿಗಳ ಬಂಧನ, ಎಲ್ಲವೂ ಕೂಡ ಬೆಲೆಕೇರಿ ಈ ಅದಿರು ಪ್ರಕರಣಕ್ಕೆ ವಿಚಾರಕ್ಕೆ. ಅಕ್ರಮ ಗಣಿಗಾರಿಕೆಗೆ ಸಂಬಂಧ ಪ್ರತ್ಯೇಕ ಕೇಸ್ನಲ್ಲಿ ಅರೆಸ್ಟ್. ಈಗ 3ನೇ ಬಾರಿ ಆರ್ಥಿಕ ಅಪರಾಧ ಪ್ರಕರಣ ಹಿನ್ನೆಲೆಯಲ್ಲಿ ಅರೆಸ್ಟ್. CBI ಅರೆಸ್ಟ್ ಮಾಡ್ತಾರೆ, SIT ಅರೆಸ್ಟ್ ಮಾಡಿರ್ತಾರೆ, ಈಗ ED ಅರೆಸ್ಟ್ ಮಾಡಿದ್ದಾರೆ. ಮಜಾ ಏನಪ್ಪ ಅಂತಂದ್ರೆ 2018ರಲ್ಲಿ ಇದೇ ನಾಗೇಂದ್ರ ಅವರು ಕಾಂಗ್ರೆಸ್ಗೆ ಬರ್ತಾರೆ. ಬೇಡ ಅಂತ ಹೇಳ್ತಾರೆ ಆಗೆಲ್ಲರೂ ಕೂಡ, ಬೇಡ ಅವ್ರನ್ನ ಕರ್ಕೊಂಡ್ಬರೋದು ಬೇಡ ಅಂತೇಳಿ. ಸಿದ್ದರಾಮಯ್ಯನವರಿಗೆ 2018ರಲ್ಲಿ ಭಾಳ ಅಂದರೆ ಗೆಲ್ಲಬೇಕಾದಂಥ ಅನಿವಾರ್ಯತೆ ಇರುತ್ತೆ, ಅವ್ರನ್ನ ಕರ್ಕೊಂಡ್ಬರ್ತಾರೆ. ಇವತ್ತು ಇಂಥ ಪರಿಸ್ಥಿತಿ ಬಂದು ನಿಂತಿದೆ. ಆಮೇಲೆ ನಾಗೇಂದ್ರ ಅವರು ಹೇಗಿದ್ದರು, 2008ರಲ್ಲಿ ಎಷ್ಟು ಕೇಸ್ ಇತ್ತು? 2008ರಲ್ಲಿ ಅವ್ರ ಮೇಲೆ ಒಂದೇ ಕ್ರಿಮಿನಲ್ ಕೇಸ್ ಇದ್ದದ್ದು, ಇವತ್ತು 42 ಕ್ರಿಮಿನಲ್ ಕೇಸ್ಗಳಿದೆ. ಈ ಎಲ್ಲ ವಿಚಾರಗಳಿಗೆ ಮಾತಾಡೋಣ. ನಾಗೇಂದ್ರ ಲೈವಲ್ಲಿದ್ದಾರೆ. ನಾಗೇಂದ್ರ, ED ವಶಕ್ಕೆ ಪಡ್ಕೊಂಡಿದೆ. ನಾಗೇಂದ್ರ ಅವರ ಏನು ಇಡೀ 18ನೇ ತಾರೀಕಿನ ತನಕ ಅವರ ಬಗ್ಗೆ ಕೆಲವು ಮಾಹಿತಿಗಳನ್ನು ಕೊಡ್ತಾ ಇದ್ದೀನಿ, ಇನ್ನೂ ಕೂಡ ಕೊಡ್ತೀನಿ, ಅದು ಬೇರೆ ವಿಚಾರ. ED ವಶ ಇತರ ವಶಕ್ಕಿಂತ ಹೇಗೆ ವಿಭಿನ್ನವಾಗಿರುತ್ತೆ? ಜಯಪ್ರಕಾಶ್ ರೆಡ್ಡಿ ನೋಡಿ, ಪೊಲೀಸ್ ಕಸ್ಟಡಿ ಅಂತ ಬಂದಾಗ ಪೊಲೀಸ್ ಕಸ್ಟಡಿ, ED ಅಂತ ಬಂದಾಗ ED ಕಸ್ಟಡಿ. ಇಲ್ಲೂ ಕೂಡ ಪೊಲೀಸ್ ಇಲಾಖೆಯಲ್ಲಿ ಇರುವಂಥ ಕೆಲಸವನ್ನು ಮಾಡುವಂಥವ್ರು IPS ಅಧಿಕಾರಿಗಳು ಇರ್ತಾರೆ, EDಯಲ್ಲೂ ಕೂಡ IPS ಅಧಿಕಾರಿಗಳು ಇರ್ತಾರೆ. ಅಲ್ಲಿ ಯಾವುದೇ ರೀತಿಯಂಥ ಡಿಫ್ರೆನ್ಸಿಯೇಷನ್ ಇರೋದಿಲ್ಲ. ಆದರೆ ED ಅಧಿಕಾರಿಗಳಿಗೆ, ಪೊಲೀಸರಿಗೆ ಇರುವಂಥ ಡಿಫ್ರೆನ್ಸ್ ಅಂತ ಏನಂತ ಹೇಳೋದಾದರೆ, ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಮಾಹಿತಿಯನ್ನು ಕಲೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದರ ಸುತ್ತುವರೆದ, ಅಂದರೆ ಈಗ ಒಂದು ಜಾಗದಲ್ಲಿ, ಈಗ ಶಾಂತಿನಗರದಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ ಅಂತಂದರೆ ಅವರು ಕೇವಲ ಶಾಂತಿನಗರದಲ್ಲಿ ಮಾತ್ರ ಇನ್ವೆಸ್ಟಿಗೇಷನ್ ಅನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ED ಅಧಿಕಾರಿಗಳಲ್ಲ, ಅವರು ಎಲ್ಲಿ ಬೇಕಾದರೂ ಹೋಗಿ, ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಬೇಕಾದ್ರೂ ಹೋಗಿ ಮಾಹಿತಿಗಳನ್ನು ಸಂಗ್ರಹಿಸುವಂಥ ಒಂದು ರೈಟ್ಸ್ ED ಅಧಿಕಾರಿಗಳಿರುತ್ತೆ.
ಫುಲ್ ಫ್ರೀ ಹ್ಯಾಂಡ್ ಇರುತ್ತೆ. ಹಾಗಾಗಿ ಪೊಲೀಸ್ ಕಸ್ಟಡಿ ಬೇರೆ ಆಗಿರುತ್ತೆ, ಇಡಿ ಅಧಿಕಾರಿಗಳ ಕಸ್ಟಡಿ ಬೇರೆ ಆಗಿರುತ್ತೆ. ನೋಡಿ, ಪೊಲೀಸ್ ಕಸ್ಟಡಿ ಇದ್ದಂಥ ಸಂದರ್ಭದಲ್ಲಿ ಬ್ಯಾಂಕ್ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಂತೆ ಕೇವಲ ಅವರು ಡೇಟಾವನ್ನು ಕಲೆಕ್ಟ್ ಮಾಡ್ಕೋಬಹುದು. ಆದರೆ ಇಡಿ ಅಧಿಕಾರಿಗಳು ಅದಕ್ಕೆ ಸಂಪೂರ್ಣವಾದಂಥ ಮಾಹಿತಿಗಳನ್ನು ಇಡಿ ಅಧಿಕಾರಿಗಳು ಕಲೆಕ್ಟ್ ಮಾಡ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಪೊಲೀಸ್ ಕಸ್ಟಡಿಗೂ ಹಾಗೂ ಇಡಿ ಕಸ್ಟಡಿಗೂ ಬಹಳಷ್ಟು ವ್ಯತ್ಯಾಸ ಏನಿದೆ. ಆದರೆ ತನಿಖೆಯ ಆಯಾಮಗಳು ಒಂದು ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಜಯಪ್ರಕಾಶ್ ಶೆಟ್ಟಿ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. 187 ಕೋಟಿ ರೂಪಾಯಿಗಳ ಪೈಕಿ 94 ಕೋಟಿ 94 ಕೋಟಿಯ ಪೈಕಿ ರಿಕವರಿ ಎಲ್ಲ ಮಾಡಿ 50 ಕೋಟಿ ರಿಕವರಿ ಆಗಿದೆ. 39 ಕೋಟಿ ನಾವು ಅವತ್ತಿಂದ ಹೇಳ್ತಾ ಇದ್ದೀವಿ. ಆ ದುಡ್ಡು ಎಲ್ಲಿಗೋಯ್ತು? ಸಿದ್ದರಾಮಯ್ಯನವರು ಅಷ್ಟು ಪ್ರೀತಿಯಿಂದ ಅವರಿಗೆ ಈ ಥರ ಕೊಡೋದಕ್ಕೆ ಏನು ಕಾರಣ? ಈಗ ಡೌಟ್ ಬರ್ತಾ ಇದೆ. ಈಗ ಹೈಕಮಾಂಡ್ ಕೂಡ ಕೇಳಿದೆ ಏನದು ಅಂತೇಳಿ. ಒಂದು ಊಹಾಪೋಹಗಳ ಪ್ರಕಾರ ಲೋಕಸಭಾ ಚುನಾವಣೆಗೆ ಈ ದುಡ್ಡು ಯೂಸ್ ಆಗಿದೆ. ಹಾಗಾಗಿ ಅವರು ಇಂಥ ಪ್ರಕರಣ ಬಂದಾಗ ನಾಗೇಂದ್ರ ನೇರವಾಗಿ ಡೆಲ್ಲಿಗೆ ಹೋಗಿದ್ದು. ತಾನು ಕಳ್ಳತನ ಮಾಡಿದರೆ ಬರೋಕ್ಕಾಗಲ್ಲ ರೀ. ಈಗ ನಿಮ್ಮ ಹತ್ರ ಹೇಳ್ತೀನಿ, ಆ ದುಡ್ಡನ್ನು ಒಂದು ವ್ಯವಸ್ಥೆ ಮಾಡಿ ಅಂತ ಹೇಳಿರ್ತೀನಿ ನಾನು. ಈಗ ನಾನೊಬ್ಬ ಅಂದರೆ ಒಂದು ಉದಾಹರಣೆಗೆ ಹೇಳಿದ್ದು, ನಾನು ನಿಮ್ಮ ಮೇಲಾಧಿಕಾರಿ, ನಿಮ್ಮ ಹತ್ರ ಹೇಳಿರ್ತೀನಿ, ನೀವು ಸಿಕ್ಕಾಕೊಂಡ್ರಿ. ನೀವು ಸಿಕ್ಕಾಕೊಂಡಾಗ ನನ್ನ ರಿಯಾಕ್ಷನ್ ಏನಿರಬೇಕು? ನಾನು ಹೇಳಿದ್ದರೆ ನಿಮಗೆ ನಾನು ಭಯ ಪಡಬೇಕು. ಇಲ್ಲ, ನಿಮ್ಮನ್ನು ಸೇಫ್ ಮಾಡ್ತೀನಿ, ಡೋಂಟ್ ವರಿ, ಮೆತ್ತಗೆ ಹೋಗಿ ಮತ್ತೊಂದು ಅಂತೇಳಿ. ನನಗೆ ಗೊತ್ತಿಲ್ಲದಾಗಿದ್ರೆ ನಾನೇನು ಮಾಡ್ತೀನಿ? ಹೌದಾ ಮಾಡಿದಾರ, ಸಸ್ಪೆಂಡ್ ಮಾಡ್ರಿ ಅವ್ರನ್ನ, ಹಂಗೆ ಮಾಡಲೇ ಇಲ್ಲ ಅಂತೇಳಿ.